ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ಶ್ರೀಯುತ ಜಿ.ಎನ್. ನಾಗರಾಜ್ ಅವರು ಕನ್ನಡದ ಅತ್ಯಂತ ಕ್ರಿಯಾಶೀಲ ಬರಹಗಾರರು ಮತ್ತು ಚಳವಳಿಗಾರರು. ಅವರು ತಮ್ಮ ಫೇಸ್ಬುಕ್ಗಳಲ್ಲಿ ಅನೇಕ ಕ್ಷೇತ್ರಗಳ ವಿಷಯಗಳ ಕುರಿತು ಲೇಖನಗಳನ್ನು ಬರೀತಿರ್ತಾರೆ. ಅನೇಕ ವೇಳೆ ಬಹಳಷ್ಟು ಕುತೂಹಲಕಾರಿ ಲೇಖನಗಳನ್ನು ಅವರು ಬರೆದದ್ದು ನಾನಂತೂ ಓದಿದ್ದೇನೆ. ಅವರು ಕಾಯಕದ ಮಹತ್ವವನ್ನು, ಶರಣ ಸಾಹಿತ್ಯದ ಕುರಿತು, ಶರಣ ಚಳವಳಿಯ ಕುರಿತು ಅವರ ನಿಲುವುಗಳನ್ನು ಅನೇಕ ವೇಳೆ ಅವರು ಪ್ರಕಟಗೊಳಿಸಿದ್ದಾರೆ. ಅದೇ ರೀತಿ ಇತ್ತೀಚೆಗೆ ಅವರು ಮಹಾಭಾರತ ಅನ್ನುವ ಒಂದು ಕಾಲ್ಪನಿಕ ಕಾವ್ಯದ ಕುರಿತು ಒಂದಷ್ಟು ಎಪಿಸೋಡ್ಗಳಲ್ಲಿ ಲೇಖನಗಳನ್ನು ಬರೀತಿದ್ದಾರೆ. ಬಹಳ ಕುತೂಹಲಕಾರಿಯಾದಂಥ ವಿಷಯಗಳನ್ನು ಹೆಕ್ಕಿ ತೆಗೆದು ಅವರು ತಮ್ಮ ಪ್ರತಿಪಾದನೆಯನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಇಡ್ತಾ ಇದ್ದಾರೆ. ಅದರಿಂದ ಆರಿಸಿದಂಥ ಒಂದು ಬಹಳ ಕುತೂಹಲಕಾರಿಯಾದಂಥ ಟಾಪಿಕ್ ಅದು. ತಾವೆಲ್ಲರೂ ಇದನ್ನು ತಿಳ್ಕೊಳ್ಳೇಬೇಕು. ಈ ಶಬ್ದವನ್ನು ನೀವು ಕೇಳಿರ್ಲಿಕ್ಕಿಲ್ಲ. ಇದು ಮನುಸ್ಮೃತಿ ಅನ್ನುವಂಥ ಒಂದು ಕರಾಳ ಗ್ರಂಥ, ಸನಾತನ ಆರ್ಯ ವೈದಿಕ ಧರ್ಮದ ಸಂವಿಧಾನ ಅದು. ಈ ಮನುಸ್ಮೃತಿ ಅನ್ನುವಂಥ ಗ್ರಂಥದಲ್ಲಿ ಬರತಕ್ಕಂಥ ಬೀಜ ಕ್ಷೇತ್ರ ನ್ಯಾಯ, ಈ ಬೀಜ ಕ್ಷೇತ್ರ ನ್ಯಾಯ ಮನು ಏನು ಬರೆದಿದ್ದಾನಲ್ಲ ತನ್ನ ಮನು ಸಂವಿಧಾನದಲ್ಲಿ, ಈ ಬೀಜ ಕ್ಷೇತ್ರ ನ್ಯಾಯ ಅಂತಕ್ಕಂಥ ವಿಧಿಯನ್ನು ಮಹಾಭಾರತದ ಕಥೆಯಲ್ಲಿ ಹೇಗೆ ಅನುಸರಿಸಲಾಗಿದೆ ಅನ್ನೋದರ ಕುರಿತು ಅವರು ಬರೀತಾರೆ. ಏನಿದು ಬೀಜ ಕ್ಷೇತ್ರ ನ್ಯಾಯ ಅಂದರೆ? ಯಾಕಂದರೆ ಮನುವಿನ ಗ್ರಂಥವನ್ನು, ಮನುಸ್ಮೃತಿಯನ್ನು ಅವರು ಒಂದು ಸಂವಿಧಾನವಾಗಿ, ನ್ಯಾಯಶಾಸ್ತ್ರವಾಗಿ ಆರ್ಯ ವೈದಿಕರು ಪರಿಗಣಿಸ್ತಾರೆ. ಅದರಲ್ಲಿ ಅನೇಕ ಕರಾಳವಾದಂಥ ಕಾನೂನುಗಳು ಇವೆ. ಅಂಥದ್ರಲ್ಲಿ ಈ ಬೀಜ ಕ್ಷೇತ್ರ ನ್ಯಾಯ ಅನ್ನುವಂಥ ಕಾನೂನು ಅಥವಾ ಒಂದು ನ್ಯಾಯ ವಿಭಾಗ ಏನನ್ನು ಹೇಳ್ತದೆ ಅನ್ನೋದು ಕುತೂಹಲಕಾರಿಯಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಅವರು ಅದಕ್ಕೆ ಮೊದಲು ಸ್ಪಷ್ಟಪಡ್ತಾರೆ, ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಹೆಂಡತಿಯ ಮೇಲೆ ಗಂಡನಿಗೆ ಒಡೆತನ, ಇಲ್ಲಿ ಸಮಾನತೆ ಅನ್ನೋದು ಇಲ್ಲ. ಹಾಗೆಯೇ ಹಸು, ಜಮೀನು ಇವು ಎಲ್ಲವುಗಳ ಮೇಲೆ ಮನುಷ್ಯನ ಒಡೆತನ. ಅಂದರೆ ಒಡೆಯದಾದವನು ಮನುಷ್ಯ, ಗಂಡಸು. ಇಲ್ಲಿ ಹಸು, ಹೆಂಗಸು ಅಥವಾ ಹೆಂಡತಿ ಮತ್ತು ಜಮೀನು, ಇವು ಮೂರನ್ನು ಬೀಜ ಕ್ಷೇತ್ರ ಅಂತ ಮನು ವಿಂಗಡಿಸ್ತಾನಂತೆ. ಅಂದರೆ ಒಂದು ಜಮೀನಿನಲ್ಲಿ ಬೀಜವನ್ನು ಬಿತ್ತುತ್ತೀರಲ್ಲ, ಬೆಳೆಯನ್ನು ಬೆಳಿತೀರಲ್ಲ, ಅದು ಬೀಜ ಕ್ಷೇತ್ರ. ಆ ಬಂದ ಬೆಳೆ ಆ ಜಮೀನಿನ ಮಾಲಕನಿಗೆ ಸೇರತಕ್ಕಂಥದ್ದು, ಬೀಜ ಹಾಕಿದ ರೈತನಿಗೆ ಸೇರೋದಿಲ್ಲ. ಹಾಗೆ ಒಂದು ಹಸು ಅನೇಕ ಎತ್ತು ಅಥವಾ ಹೋರಿಗಳೊಂದಿಗೆ ಕೂಡಿ ಸಂತಾನೋತ್ಪತ್ತಿಯನ್ನು ಮಾಡಿಕೊಳ್ತದೆ. ಆದರೆ ಹಸುವನ್ನು ಯಾರು ಸಾಕಿದಾರೋ ಆತನೇ ಅದರ ಮಾಲೀಕ. ಆ ಹಸು ಹಾಕುವ ಕರು ಆ ಮಾಲೀಕನಿಗೆ ಸೇರಬೇಕೆ ಹೊರತು ಇನ್ನಾರ್ದೋ ಎತ್ತು ಬೀಜ ಹಾಕ್ತಲ್ಲ ಆತನ ಮಾಲೀಕನಿಗೆ ಅದು ಸೇರೋದಿಲ್ಲ ಅನ್ನುವ ಪರಿಕಲ್ಪನೆಯಲ್ಲಿ ಬರ್ತದೆ. ಜಮೀನು, ಹೆಂಡತಿ ಮತ್ತು ಹಸು. ಇಲ್ಲಿ ಹೆಂಡತಿ ಕೂಡ ಹಾಗೆ. ಸನಾತನ ಆರ್ಯ ವೈದಿಕ ಧರ್ಮದಲ್ಲಿ ಸಂತಾನೋತ್ಪತ್ತಿ ಆಗದೇ ಇರುವಂಥ ಸಂದರ್ಭದಲ್ಲಿ ಹೆಂಡತಿಯನ್ನು ನಿಯೋಗ ಪದ್ಧತಿಯ ಮೂಲಕ, ಬೇರೆಯವರ ಮೂಲಕ, ಋಷಿ ಮುನಿಗಳು, ತಪಸ್ವಿಗಳು, ಬ್ರಾಹ್ಮಣರು ಇಂಥವರ ಮೂಲಕ, ಉತ್ತಮರ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡಿಸುವ ಒಂದು ಪದ್ಧತಿ ಸನಾತನ ಆರ್ಯ ವೈದಿಕ ಧರ್ಮದಲ್ಲಿ ಇತ್ತು ಅನ್ನೋದು ನಾವು ಅನೇಕ ವೇಳೆ ತಿಳ್ಕೊಂಡಿದ್ದೇವೆ. ಈ ಬೀಜ ಕ್ಷೇತ್ರ ನ್ಯಾಯ ಕೂಡ ಅದಕ್ಕೆ ಸಂಬಂಧಿಸಿತ್ತು ಅನ್ನೋದನ್ನು ನಾವಿಲ್ಲಿ ಭಾಳ ಸ್ಪಷ್ಟವಾಗಿ ಗಮನಿಸಬೇಕು. ಹೀಗೆ ಮಹಾಭಾರತದ ಕಥೆಗೆ ಬಂದಾಗ ಅಲ್ಲಿ ಮಂತ್ರದಿಂದ ಹುಟ್ಟಿದ್ರು, ಹೀಗೆ ಹಾಗೆ ಅಂತ ಕಥೆಗಳು ಬರ್ತವೆ. ಅದರ ಕುರಿತು ನಾಗರಾಜ್ ಅವರು ಬರಿತಾ ಹೋಗ್ತಾರೆ. ಪಾಂಡುರಾಜ ಅಂತ ಒಬ್ಬ ಪಾಂಡವರ ತಂದೆ ಅಂತ ಹೇಳ್ತಾರೆ. ಆತ ಹೇಳ್ತಾನೆ, ನಾನು ನಮ್ಮ ತಂದೆಯ ಕ್ಷೇತ್ರದಲ್ಲಿ ಹುಟ್ಟಿದಂತೆ. ತಂದೆಯ ಕ್ಷೇತ್ರ ಯಾವುದು? ತಾಯಿ. ತಂದೆ ಬೀಜ, ತಂದೆಯ ಕ್ಷೇತ್ರ ತಾಯಿ, ಬೀಜ ಕ್ಷೇತ್ರ ಅದು. ನನ್ನ ಕ್ಷೇತ್ರದಲ್ಲಿ ಮಕ್ಕಳಾಗುವುದು ಹೇಗೆ ಸಾಧ್ಯ? ಪಾಂಡು ರೋಗ ಇರತಕ್ಕಂತಹ ಪಾಂಡುಗೆ ಮಕ್ಕಳಾಗುವ ಸಾಧ್ಯತೆಗಳಿರೋದಿಲ್ಲ ಅಂತ ಆ ಕಥೆಯಲ್ಲಿ ಬರ್ತದೆ. ನನಗೆ ಮಕ್ಕಳಾಗೋದಿಲ್ಲ. ನಾನು ನನ್ನ ತಂದೆ ಹೇಗೆ ತನ್ನ ಕ್ಷೇತ್ರದಲ್ಲಿ ನನ್ನನ್ನು ಹಡೆದನೋ ಹಾಗೆ ನನ್ನ ಕ್ಷೇತ್ರದಲ್ಲಿ ನಾನು ಮಕ್ಕಳನ್ನು ಹಡೆಯುವ ಸಾಧ್ಯತೆಗಳು ಇಲ್ಲ. ಇದು ಪಾಂಡುನ ಸಮಸ್ಯೆ. ತನ್ನ ಕ್ಷೇತ್ರವಾದ ಕುಂತಿಗೆ ಹೇಳ್ತಾನಾತ ಪಾಂಡು, ಕುಂತಿ, ನನ್ನಂಥ ಮಗು ಹುಟ್ಟಿದರೆ ಅದೇ ಶ್ರೇಷ್ಠ. ಆದರೆ ಅದು ನನ್ನಿಂದ ಮಗು ಕೊಡಲು ಆಗುವುದಿಲ್ಲ, ಸಾಧ್ಯವಿಲ್ಲ. ಆಪದ್ಧರ್ಮದ ಭಾಗವಾಗಿ ನೀನು ಯಾರಾದರೂ ಒಬ್ಬ ಉತ್ತಮರಿಂದ ಮಗುವನ್ನು ಪಡೆಯಬಹುದು, ಹೀಗೆಂದು ಮನುಶಾಸ್ತ್ರದಲ್ಲಿ ಹೇಳಿದೆ ಅಂತ ತನ್ನ ಧರ್ಮಪತ್ನಿ ಬೀಜಕ್ಷೇತ್ರವಾದ ಕುಂತಿಗೆ ಪಾಂಡು ಹೇಳ್ತಕ್ಕಂಥ ಮಾತಿದು. ಆದ್ದರಿಂದ ನಾನು ನಿನಗೆ ಆಜ್ಞೆಯನ್ನು ಮಾಡುತ್ತೇನೆ, ಒಬ್ಬ ತಪಸ್ವಿ ಬ್ರಾಹ್ಮಣನಿಂದ ಮಗುವನ್ನು ಪಡೆಯೇ. ಅದಕ್ಕೆ ಕುಂತಿ ಒಪ್ಪೋದಿಲ್ಲ.
ಅದು ಅಸಾಧ್ಯ ಅಂತ ಹೇಳ್ತಾಳೆ ಆಕೆ. ಗಂಡನು ಹೇಳಿದಂತೆ ನಡೆಯುವುದು ಹೆಂಡತಿಗೆ ಪುರಾತನ ಕಾಲದಿಂದಲೂ ವಿಹಿತವಾದ ಧರ್ಮ. ನಾನು ಅಪ್ಪಣೆ ಮಾಡುವೆ ಅಂತ ಆತ ಕುಂತಿಗೆ ಆಜ್ಞೆಯನ್ನು ಮಾಡ್ತಾನೆ. ನನಗೆ ಮಕ್ಕಳು ಹಡೆಯಲಾಗೋದಿಲ್ಲ, ನೀನು ಯಾರಾದರೂ ಉತ್ತಮ ತಪಸ್ವಿಯಿಂದಲೋ ಬ್ರಾಹ್ಮಣರಿಂದಲೋ ಮಗುವನ್ನು ಪಡಿ ಅಂತ ಆತ ಆಕೆಗೆ ಆಜ್ಞೆಯನ್ನು ಮಾಡ್ತಾನೆ. ಪುತ್ರವಂತರು ಹೋಗುವ ಲೋಕಕ್ಕೆ ನಾನು ಹೋಗಬೇಕು. ಅಂದರೆ ಸನಾತನ ಆರ್ಯ ವೈದಿಕ ಧರ್ಮದಲ್ಲಿ ಯಾರು ಸಂತಾನ ಪ್ರಾಪ್ತಿ ಮಾಡ್ತಾರೋ ಅವರಿಗೆ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ, ಯಾರಿಗೆ ಸಂತಾನ ಇಲ್ಲವೋ ಅವರಿಗೆ ಸ್ವರ್ಗದ ಬಾಗಿಲು ಮುಚ್ಚಿರ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಆತ ಹೇಳ್ತಾನೆ, ಪುತ್ರವಂತರು ಹೋಗುವ ಲೋಕಕ್ಕೆ ನಾನು ಹೋಗುವಂತೆ ಮಾಡುವುದು ನಿನ್ನ ಕೈಯಲ್ಲಿದೆ, ಅದು ನಿನ್ನ ಆದ್ಯ ಕರ್ತವ್ಯ ಕೂಡ. ಸನಾತನ ಧರ್ಮದಲ್ಲಿ ಗಂಡನ ಆಜ್ಞೆಯನ್ನು ನೀನು ಅನುಸರಿಸಲೇಬೇಕು ಅಂತ ಆಕೆಗೆ ಆತ ಆದೇಶವನ್ನು ಕೊಡ್ತಾನೆ. ಗಂಡ ಹೆಂಡತಿಯನ್ನು ಬೇರೆಯವರೊಂದಿಗೆ ಸಂಭೋಗಿಸಲು ಆಜ್ಞೆ ಮಾಡುವ ಪ್ರಸಂಗ ಇದು ಮಹಾಭಾರತದ್ದು. ಈ ಅಧಿಕಾರವನ್ನು ಬೀಜ ಕ್ಷೇತ್ರ ನ್ಯಾಯ ಅಂತ ಮನು ಕರೀತಾನಂತೆ. ಕ್ಷೇತ್ರಭೂತ ಸ್ಮೃತ ನಾರಿ ಬೀಜಭೂತ ಸ್ಮೃತಃ ಪ್ರಮಾಸ್. ಇದು ಮನುಸ್ಮೃತಿಯ 9ನೇ ಅಧ್ಯಾಯದ 33ನೇ ಶ್ಲೋಕ. ಭಾಳ ಸ್ಪಷ್ಟವಾಗಿ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ಕ್ಷೇತ್ರಭೂತ ಸ್ಮೃತ ನಾರಿ ಬೀಜಭೂತ ಸ್ಮೃತಃ ಪ್ರಮಾನ್. ಇದು ಇನ್ನೊಂದು ಶ್ಲೋಕಕ್ಕೆ ಹಾದಿ ಮಾಡಿಕೊಡ್ತದೆ. ಇನ್ನೊಂದು ಕಡೆ ಅದೇ ಮನುಸ್ಮೃತಿಯಲ್ಲಿ ಹೇಳ್ತಾನವ, ಬೀಜಸ್ಯ ಚೈವ ಯೋನಾಶ್ಚ ಬೀಜತ್ರಷ್ಟ ಮುಚ್ಯತೆ. ಇದು ಮನುಸ್ಮೃತಿಯ 9ನೇ ಅಧ್ಯಾಯದ 35ನೇ ಶ್ಲೋಕ. ಇಲ್ಲಿ ಬೀಜ ಮತ್ತು ಯೋನಿಗಳ ತುಲನೆಯನ್ನು ಮಾಡ್ತಾ ಆತ ಹೇಳ್ತಾನೆ, ಬೀಜವೇ ಉತ್ಕೃಷ್ಟವಾದದ್ದು. ಮನುಸ್ಮೃತಿಯಲ್ಲಿ ಈ ಬೀಜ ಕ್ಷೇತ್ರ ನ್ಯಾಯದ ಬಗ್ಗೆ 12 ಶ್ಲೋಕಗಳಲ್ಲಿ ವಿಸ್ತಾರವಾಗಿ ವಿವರಿಸಲಾಗಿದೆ. ಅದರ ಸಾರ ಏನು ಅಂದರೆ, ಇನ್ನೊಬ್ಬರ ಪತ್ನಿಯಲ್ಲಿ ತನ್ನ ವೀರ್ಯವನ್ನು ಹಾಕಿದರೆ ಆ ಸ್ತ್ರೀಯ ಗಂಡನಿಗೆ ಮಾತ್ರ ಸಂತಾನದ ಅಧಿಕಾರವಿರುತ್ತದೆ ಹೊರತು ಬೀಜ ಬಿತ್ತಿದ ಪುರುಷನಿಗೆ ಅಲ್ಲ. ಏಕೆಂದರೆ ಒಬ್ಬನಿಗೆ ಸೇರಿದ ದನಗಳಲ್ಲಿ ಬೇರೊಬ್ಬನಿಗೆ ಸೇರಿದ ಹೋರಿ 100 ಕರುಗಳನ್ನು ಹುಟ್ಟಿಸಿದರೂ ಅವು ಆ ದನದ ಮಾಲೀಕನಿಗೆ ಸೇರುತ್ತವೆ. ಹಾಗೆಯೇ ಹೊಲದಲ್ಲಿ ಯಾರೇ ಬೀಜಗಳು ಹಾಕಿ ಬಿತ್ತಿದರೂ ಕೂಡ ಆ ಬೆಳೆ ಹೊಲದ ಮಾಲೀಕನಿಗೆ ಒಡೆಯನಿಗೆ ಸೇರಿದ್ದಾಗಿದೆ. ಬೇರೆಯವರ ಹೊಲದಲ್ಲಿ ಬೀಜ ಬಿತ್ತಿದರೆ ಬೆಳೆ ಹೊಲದ ಒಡೆಯನಿಗೆ ಹೇಗೆ ಸೇರಿದ್ದಾಗ್ತದೋ ಹಾಗೆಯೇ ಇಲ್ಲಿ ಬೀಜ ಕ್ಷೇತ್ರ ನ್ಯಾಯ. ಹುಟ್ಟುವ ಮಗು ತಾಯಿಗೂ ಸೇರೋದಿಲ್ಲ, ಅದು ಕೇವಲ ಆ ಹೆಂಡತಿಯ ಗಂಡನಿಗೆ ಸೇರತಕ್ಕಂಥದ್ದು. ಒಂದು ವೇಳೆ ಹಾಗೇನಾದರೂ ಒಪ್ಪಂದ ಆದರೆ, ಬೀಜ ಕ್ಷೇತ್ರವನ್ನು ಮತ್ತೊಬ್ಬ ಪುರುಷನಿಗೆ ಬಿಟ್ಟು ಕೊಡುವಾಗ ಈ ಗಂಡ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾನೆ. ನಾಳೆ ಹುಟ್ಟುವ ಆ ಮಗು ನನಗೂ ನಿನಗೂ ಇಬ್ಬರಿಗೂ ಸೇರಿದ್ದು ಅಂತ ಒಪ್ಪಂದ ಮಾಡಿಕೊಂಡ್ರೆ ಅದು ಬೀಜ ಹಾಕಿದವನಿಗೂ ಬರ್ತದಂತೆ ಮತ್ತು ಆ ಹೆಂಡತಿಯ ಗಂಡನಿಗೂ. ಆದರೆ ಆ ತಾಯಿಗೆ ಅದರ ಮೇಲೆ, ಮಗುವಿನ ಮೇಲೆ ಅಧಿಕಾರ ಇಲ್ಲ ಅಂತದೆ ಮನುಸ್ಮೃತಿ. ಹೀಗೆ ಹೆಂಡತಿ ಕೇವಲ ಗಂಡನ ಮಾಲೀಕತ್ವದ ಒಂದು ಗೊಂಬೆ. ಹಸು ಕೂಡ ಹಾಗೆ, ಹೊಲ ಕೂಡ ಹಾಗೆ. ಅವಳಿಗೆ ಅವಳದೇ ಆದ ಇಚ್ಛೆ ಆಗಲಿ, ಹಕ್ಕಾಗಲಿ, ವ್ಯಕ್ತಿತ್ವವಾಗಲಿ ಸನಾತನ ಆರ್ಯವೈದಿಕ ಧರ್ಮದಲ್ಲಿ ಇಲ್ಲ ಅಂತ ಮನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಇದು ಮನುಸ್ಮೃತಿ ಮತ್ತು ಮಹಾಭಾರತದ ಯುಗ ಧರ್ಮ ಅಂತ GN ನಾಗರಾಜ್ ಅವರು ಹೇಳ್ತಾರೆ. ಪಾಂಡುರಾಜ ಮನುಸ್ಮೃತಿಯನ್ನು ಆಧಾರವಾಗಿಟ್ಟುಕೊಂಡೇ ಮಹಾಭಾರತದಲ್ಲಿ ತನ್ನ ಹೆಂಡತಿಗೆ ಹೇಳ್ತಾನೆ, ನೋಡು, ನನಗೆ ಸಂತಾನ ಮಾಡುವ ಭಾಗ್ಯ ಇಲ್ಲ. ನಾನು ಸಂತಾನವಂತರು ಯಾವ ಲೋಕಕ್ಕೆ ಹೋಗ್ತಾರೋ ಆ ಲೋಕಕ್ಕೆ ಹೋಗಬೇಕಾದರೆ ನನಗೆ ಸಂತಾನ ಬೇಕು. ಅದು ನಿನ್ನಿಂದ ಮಾತ್ರ ಸಾಧ್ಯ. ನೀನು ಯಾರಾದರೂ ಪರಪುರುಷನಾದಂಥವ, ಉತ್ತಮನಾಗಿರುವಂಥವನ ಹತ್ರ ಈ ಸಂತಾನ ಭಾಗ್ಯವನ್ನು ಪಡೆದುಕೋ, ಅದಕ್ಕೆ ನನ್ನ ಆಜ್ಞೆ ಇದೆ. ನೀನು ಒಪ್ಪುವುದಿಲ್ಲ ಅಂದರೆ ಇದು ನನ್ನ ಆಜ್ಞೆ. ಪತಿಯ ಮಾತನ್ನು ಶಿರಸಾವಹಿಸಿ ಪಾಲಿಸುವುದೇ ಸನಾತನ ಧರ್ಮದ ಕಟ್ಟಳೆಯಾಗಿದೆ ಹೆಂಡತಿಗೆ. ಹಾಗಾಗಿ ನೀನು ಅದನ್ನು ಮಾಡಲೇಬೇಕು ಅಂತಾನೆ. ಹಾಗಾಗಿ ಕುಂತಿ ಪರಪುರುಷರೊಂದಿಗೆ ನಿಯೋಗದಿಂದ ಮಂತ್ರಗಳ ಹೆಸರಿನಲ್ಲಿ 3 ಮಕ್ಕಳನ್ನು ಪಡಿತಾಳೆ. ಮದುವೆಗೆ ಮೊದಲೇ ಒಂದು ಪರೀಕ್ಷೆ ಮಾಡುವಗೋಸ್ಕರ ಪಡೆದಂಥ ಮಗು ಅದು ಕರ್ಣ ಅನ್ನುವಂಥದ್ದು ನಾವೆಲ್ಲ ಮಹಾಭಾರತದ ಕಥೆಯನ್ನು ಓದಿ ತಿಳ್ಕೊಂಡಿದ್ದೇವೆ. ಮನುಸ್ಮೃತಿ ಮತ್ತು ಅದರ ಆಧಾರದಲ್ಲಿ ಹೆಣೆಯಲಾದಂಥ ರಾಮಾಯಣ ಮತ್ತು ಮಹಾಭಾರತದ ಮಹಾಕಾವ್ಯಗಳು ಎಷ್ಟೊಂದು ನಿಗೂಢವಾಗಿದ್ದಾವೆ, ಎಷ್ಟೆಲ್ಲ ವಿಷಯಗಳಲ್ಲಿದ್ದಾವೆ. ಈ ಬೀಜ ಕ್ಷೇತ್ರ ನ್ಯಾಯ ಅನ್ನುವಂಥದ್ದು
ಆ ಕಾಲದ ಕಾನೂನು ಪುಸ್ತಕದಲ್ಲಿ ಹೇಗೆ ವಿವರಿಸಲಾಗಿದೆ ಅನ್ನೋದನ್ನು ಜಿ ಎನ್ ನಾಗರಾಜ್ ಅವರು ಬಹಳ ಮಾರ್ಮಿಕವಾಗಿ ಅಷ್ಟೇ ಅರ್ಥಪೂರ್ಣವಾಗಿ ತಮ್ಮ ಫೇಸ್ಬುಕ್ ಗೋಡೆಯಲ್ಲಿ ಬರೆದಿದ್ದನ್ನು ತಾವೆಲ್ಲರೂ ಓದಬಹುದಾಗಿದೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದು. ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.